ಸರ್ ನಮಸ್ತೆ. ಸರ್ ನಮಸ್ತೆ ಹೇಳಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಉದ್ಗಟ್ಟಿ ಸಣ್ಣ ತಾಂಡ ಅಂತ ಹೇಳಿದ್ದಲ್ಲ, ಆ ಊರಿಗೆ ಬಂದಿದ್ದೀನಿ. ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ಸರ್ ಇವು ಅಡಿಕೆ ತೋಟ ಇದೆ. ಕಸ್ಟಮರ್ ಏನಂದರೆ 2 ಮೋಟ್ರಿಗೆ ಒಂದೇ ಸ್ಟಾರ್ಟ್ರಿಗೆ ಹಾಕ್ಕೊಡ್ಬೇಕಂತೇಳಿ ಅವರು ಹೇಳಿದರು. ಪಾಪ ಇವರೆಲ್ಲ ಬಾಟ್ರು ಮಳೆ ಕಡಿಮೆ, ನೀರು ಕಡಿಮೆ ಆಗಿದೆ, ವೋಲ್ಟೇಜ್ ಕಡಿಮೆ ಇದೆ, ಹಾಗಾಗಿ ಈ ಸ್ಟಾರ್ಟ್ರ್ ಹಾಕಿದ್ರು ಸರ್ ಅವರು. ಈ ಟೈಪೆಲ್ಲ ಇದಾಗಿದೆ. ನನ್ನ ಕಸ್ಟಮರಿಗೆ ಒಂದು ಇನ್ಸ್ಟಾಲ್ ಮಾಡಿದ್ದೀನಿ ಸರ್ ಇವತ್ತು ಬೆಳಗ್ಗೆನೇ. ಪಾಪ ಅವರು ಬೆಳಗ್ಗೆನೇ ಕಾಲ್ ಮಾಡಿದರು, ಹಾಗೆ ಹೊಲಕ್ಕೆ ಬಂದೆಲ್ಲ ನೋಡ್ಕೊಂಡೆ. ನಿನ್ನೆ ಬಂದಿದ್ರು ಇವರು ನಮ್ಮ ಅಂಗಡಿಗೆ, ಇದು ಮಾಡಿದ್ದೀನಿ. ಅವರು ಮುಂಚಿನ ಸ್ಟಾರ್ಟ್ರಿಗೂ ಈ ಸ್ಟಾರ್ಟ್ರಿಗೂ ಏನಿದೆ ಅಂತೇಳಿ ಸ್ವಲ್ಪ ಅವ್ರ ಬಾಯಲ್ಲೇ ಕೇಳೋಣ. ಸರ್ ಈ ವಿಡಿಯೋದಲ್ಲಿ ಮಾಡೋ ಕಾರಣ ಏನಂದರೆ, ಕೆಲವು ರೈತರಿಗೆ ನಾವು ಮುಟ್ಟಿಸ್ಬೇಕಂತೇಳಿ ಪ್ರತಿಯೊಬ್ಬರಿಗೂ ಇದು ಮಾಡ್ತಿರೋದು. ಯಾಕಂದರೆ ರೈತರು ಪ್ರತಿಯೊಬ್ಬರು ಪಾಪ ಕಷ್ಟಪಟ್ಟು ಎಲ್ಲ ಹಾಕಿರ್ತಾರೆ. 1-2 ತಿಂಗಳ ಬರುತ್ತೆ, ಮತ್ತು ಈ ಟೈಪೆಲ್ಲ ಕಾರ್ಬನ್ ಬೀಳುತ್ತೆ, ಸುಟ್ಕೊಂಡು ಹೋಗ್ತವೆ. ಹಾಗಾಗಿ ನಾವು ರೈತರಿಗೋಸ್ಕರನೇ ವೀಡಿಯೋ ಮಾಡ್ತಿರೋದು. ಇದರಲ್ಲಿ ಯಾವುದೇನಿರಲ್ಲ, ರೈತರಿಗೆ ಬೆನಿಫಿಟ್ ಆಗಲಿ ಅಂತೇಳಿ ಈ ಕೆಲಸ ಮಾಡ್ತಿರೋದು. ಸರ್ ನೋಡಿದ್ದು ಮೋಟ್ರ್ ಆನ್ ಆಗಿದೆ. ಸರಿ, ನಾವು ಇದರಲ್ಲಿ 2 ಮೋಟ್ರ್ ಆನ್ ಮಾಡಿದ್ದೀವಿ. ನಾನು ಒಂದು ಲೈನ್ ಆಫ್ ಮಾಡಿದರೆ ವಿತಿನ್ ಸೆಕೆಂಡಲ್ಲೇ ಸೆಟ್ ಡೌನ್ ಆಗುತ್ತೆ. ಸರ್ ಇಲ್ಲಿ ಮೋಟ್ರ್ ಆಫ್ ಆಯಿತು, ಲೈಟ್ ಬ್ಲಿಂಕ್ ಆಗುತ್ತೆ. ಇದನ್ನು ಆಫ್ ಮಾಡ್ತೀನಿ, 1 ಸೆಕೆಂಡ್ ಸರ್ ಇದನ್ನು ಆಫ್ ಮಾಡ್ತೀನಿ. ಇದು ಕೂಡ 5 ಸೆಕೆಂಡ್ 2 ಸೆಕೆಂಡಲ್ಲೇ ನಿಮಗೆ ಆಫ್ ಆಗುತ್ತೆ. ಯಾವುದೇ ಫೀಸು ಹೋದ್ರೂ ಕೂಡ, ನಿಮಗೆ ಡ್ಯೂಲ್ ಹೋದ್ರೂ ಕೂಡ ವಿತಿನ್ ಸೆಕೆಂಡ್ ಆನ್ ಆಗುತ್ತೆ. ಹಾಗೆ ನಾನು ಮತ್ತೆ ಆನ್ ಮಾಡಿದ್ದೀನಿ, ಅವಕ್ಕೆಲ್ಲ ಆಟೋ ಆನ್ ಮಾಡಿದ್ದೀನಿ. ಇದಕ್ಕೆಲ್ಲ 2 ಕಟ್ಲರ್ ಮರ ಹಾಕಿದ್ದೀವಿ. ಸ್ಟಾರ್ಟರ್ಗಳು ಯಾವುದೂ ಇಲ್ಲ ಇದರಲ್ಲಿ. 5 ಸೆಕೆಂಡು ಡಿಲೇ ಮಾಡಿದ್ದೀವಿ ಇದಕ್ಕೆ. ಸರ್ ಅದು ಇಲ್ಲಿ ರೈತರು ಒಬ್ಬರಿದ್ದಾರೆ, ಅವ್ರ ಅಭಿಪ್ರಾಯ ಏನಂತ ನೀವೇ ಕೇಳಿ. ಸರ್ ಇದು ನಿಮ್ಮ ಮೋಟ್ರ್ ಮುಂಚಿನ ಸ್ಟಾರ್ಟ್ರಿಗೂ ಈ ಸ್ಟಾರ್ಟ್ರಿಗೂ ಇರೋಂಥ ವ್ಯತ್ಯಾಸ ಏನು? ನಿಮಗೆ ಇದರಿಂದ ಏನು ಅನುಕೂಲ ಆಗುತ್ತೆ? ಸರ್ ನಾವು ಫಸ್ಟಿಗೆ ಈ ಥರ ಸ್ಟಾರ್ಟ್ರೆಲ್ಲ ಹಾಕಿದ್ವಿ. ಇದು ತಿಂಗಳಿಗೊಮ್ಮೆ ಕೆಳಗಡೆ ಬೈ ಲೂಸ್ ಆಗೋದು, ಮೇಲ್ಗಡೆ ಬೈ ಲೂಸ್ ಆಗೋದು, ಮತ್ತು ಒಂಚೂರು ಕರೆಂಟ್ ಆಚೆ ಆದರೆ ಮೋಟ್ರ್ ಒಂಥರ ಮೆಲ್ಲ ನೀರು ಹಾಕೋದು, ಜಾಸ್ತಿ ಹಾಕೋದು ಮಾಡ್ತಾ ಇತ್ತೆ. ಅದಕ್ಕೆ ನಮಗೆ ತೀರಾ ಸಾಕೈತೆ. ಮತ್ತು ನಾನು ಆಚೆ ಈಚೆ ಸ್ವಲ್ಪ ವಿಚಾರಣೆ ಮಾಡಿ ಲಾಸ್ಟ್ ನಾನು ಹರಪನಹಳ್ಳಿ ನಮ್ಮ ಫ್ರೆಂಡ್ ಅಂಗಡಿ ಹತ್ರ ಹೋದೆ. ಅದಕ್ಕೆ ನಾನು ಅವ್ರ ಹತ್ರ ಕೇಳಿದೆ, ಸರ್ ನಾವು ಈ ಹೊಸ ಮೋಟ್ರ್ ಒಂದು ಹಾಕಿದ್ದೀವಿ, ನಮಗೆ 2 ಕಡೆಯಿಂದ ಈಗ ಒಂದೇ ಸ್ಟಾರ್ಟ್ರಲ್ಲಿ 2 ಮೋಟ್ರ್ ಆಗೋ ಥರ ಮಾಡಿಕೊಡಿ ಅಂದೆ. ಆಯ್ತು ಸರ್, 1-2 ದಿವಸ ಟೈಮ್ ಕೊಡಿ ಅಂದರೆ ಆಯ್ತು ಅಂತ ಅವ್ರು ಟೈಮ್ ಕೊಟ್ಟೆ. ಅವರೆಲ್ಲ ಕ್ಲೀನ್ ಚಂದ ಮಾಡಿ ನಿನ್ನೆ ಸಂಜೆವರೆಗೆಲ್ಲ ರಿಪೇರಿ ಮಾಡಿ ಇವತ್ತು ಬೆಳಿಗ್ಗೆ ಬಂದು 6 ಗಂಟೆಗೆ ಪಾಪ ಅವ್ರು ನಮ್ಮ ಟೈಮಿಗೆ ಬಂದು ಎಲ್ಲ ಚಂದ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಈಗ ನನಗೆ ಒಂದೇ ಮೆಲ್ಸಲ್ಲಿ 2 ಸ್ಟಾರ್ಟ್ರ್ 2 ಮೋಟ್ರ್ ಆನ್ ಆಗ್ತಾ ಇದೆ. ಒಂದು ಮೋಟ್ರಲ್ಲಿ 6-10 ಇದು ಮೋಟ್ರ್ ಇಳಿಸಿದ್ದೀನಿ, ಒಂದರಲ್ಲಿ 6-8 ಇಳಿಸಿದ್ದೀನಿ. ಅದು 2ರಲ್ಲಿ ಕಂಟ್ರೋಲ್ ಆಗಿ ಈ ನೀರು ಪಾಸ್ ಆಗ್ತಾ ಇದೆ ಸರ್. ಅಲ್ಲ, ಇದಕ್ಕೂ ಏನು ಬೆನಿಫಿಟ್? ಚೆನ್ನಾಗಿದ್ದಾನ ರೈತರಿಗೆ? ಕ್ಲೀನ್ ತೊಂದರೆ ಇಲ್ಲ. ಯಾಕಂದ್ರೆ ಕೆಲವು ಡಿವಲ್ ಬಿದ್ದಾಗ ಕೆಲವು ಮೋಟ್ರ್ ಹಿಡ್ಕೊಳ್ಳೋದು ಆ ಟೈಪ್ ಏನು ಎಂತ ಇಲ್ಲ. ಯಾಕಂದ್ರೆ ಈಗ ಸ್ಟಾರ್ಟ್ ಮಾಡಿದೀವಲ್ಲ, ಯಾವ ಪ್ರಾಬ್ಲಮ್ ಆಗ್ತಾ ಇಲ್ಲ ನಮಗೆ. ಚೆನ್ನಾಗಿದೆ ಇದರಿಂದ. ಚೆನ್ನಾಗಿದೆ ಸರಿ ಓಕೆ ಸರ್ ನೋಡಿ, ಇದು ನಿಮಗೇನಾದ್ರು ಬೇಕಂದರೆ ಈ ನಂಬರಿಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೆವಲೋಲ್ ಎಲೆಕ್ಟ್ರಾನಿಕ್, ಹರಪನಹಳ್ಳಿ, ವಿಜಯನಗರ ಡಿಸ್ಟಿಕ್ಕು ಸಿಗುತ್ತೆ. ನಾವೇ ಪೂರ ಇದೆಲ್ಲ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸರ್. ನಿಮಗೆ ಯಾವ ಟೈಪ್ ಬೇಕು ಆ ಟೈಪು, ನಿಮ್ಗೆ ಯಾವ ಟೈಪಲ್ಲೇ ಮಾಡ್ಕೊಡ್ತೀವಿ. ಬೇಕಾದ್ರೆ ನೀವು ಹಳೆ ಸ್ಟಾರ್ಟ್ರಿಗೆ ನೀವು ಫಿಟ್ ಮಾಡಿಕೊಡ್ರೆ ಮಾಡ್ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್.